ಕೊಟ್ಟಿರೋದು ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಸ್ವಾಗತಾರ್ಹ ಸರ್. ಆದ್ರೆ ಈಗ ಬೀದಿ ಬದಿ ವ್ಯಾಪಾರಿಲಿ ಅದನ್ನ ನಂಬ್ಕೊಂಡೇ ಜೀವನ ಮಾಡ್ತಾ ಇದಾರಲ್ಲ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ಹೇಳಿರೋದೇನು ಸರ್? ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಾನೆ ಹೇಳಿರೋದು. ಅವ್ರು ಏನೇ ಮಾಡಿದಿರಾ ಏಕಾಏಕಿ ಬಂದು ಫುಟ್ಪಾತ್ ತೆರವುಗಳು ಗೊಳಿಸ್ತೀವಿ ಅಂತ ಈ ತರ ಮಾಡಿದ್ರೆ ಜನಗಳೆಲ್ಲ ಏನ್ ಮಾಡ್ಬೇಕು ಸರ್? ಈ ಹಿಂದೆ 15 ದಿನದಿಂದ ಸರ್ ನಾವು DC ಮೇಡಮ್ ಒಂದು ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರಂದ್ರು ನಿಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಡನ್ ಆಗಿ ಇವರು ಈ ತರ ಏಕಾಏಕಿ ಬಂದು ತೆರವುಗೊಳಿಸಿದ್ರೆ ಬೇರೆ ಈಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಅಂತಾರಲ್ಲ ಎಲ್ಲಿ ಹೋಗ್ಬೇಕು ಸರ್? ಈಗ ತೆರವುಗೊಳಿಸ್ತೀವಿ ಅಂತ ಸ್ಟಾರ್ಟಿಂಗ್ ಬಂದಿದ್ರು, 15 ದಿನದಿಂದ ಬಂದಿದ್ರು ಸರ್. ಬಂದು ಹೇಳಿದ್ರು, ನಾವು ಒಂದು ಲೆಟರ್ ಕೊಟ್ಟ ಮೇಲೆ ಸರಿ ಆಯ್ತು ನಾನು ನಗರಸಭೆ ಹತ್ರ ಮಾತಾಡ್ತೀನಿ, ಒಂದು ಸಭೆ ಕರೆದು ಅಲ್ಲಿ ಒಂದು ನಿರ್ಧಾರ ತಗೊಂತೀವಿ ಅಂತ ಹೇಳಿದ್ರು. ಇದುವರೆಗೆ ಯಾವುದೇ ತರ ಸಭೆನೂ ಕೂಡ ಕರೆದಿಲ್ಲ ಅವರು. ಬೀದಿ ಬದಿ ವ್ಯಾಪಾರಿಗಳಾಗ್ಲಿ ಅಥವಾ ಯಾವುದೇ ತರ ಸಭೆಗಳನ್ನ ಕರೆದಿಲ್ಲ. ಈಗ ಏಕಾಏಕಿ ಬಂದ್ಬಿಟ್ಟು ಈ ತರ ಇದ್ ಮಾಡ್ತಾ ಇದಾರೆ ಸರ್, ತೆರವುಗೊಳಿಸ್ತಾ ಇದಾರೆ. ಈಗ ನಿಮ್ಗೆ ತೆರವುಗೊಳಿಸಿದಾರಲ್ಲ, ಈಗ ತೆರವುಗೊಳಿಸ್ತಾರಲ್ಲ, ನಿಮ್ಗೆ ಎಲ್ ಬೇಕು ಜಾಗ ಅನ್ನೋದು ಹೇಳ್ತೀರಾ ಸರ್? ನಮ್ಗೆ ಜನಸಂದಣಿ ಜಾಗಗಳು ಕೊಡ್ಲಿ ಸರ್. ನೀವು ತಗೊಂಡೋಗ್ಬಿಟ್ಟು ಅವ್ರಿಗೆ ನಿಜಗುಣ ರೆಸಿಡೆನ್ಸಿ ಕಡೆನೋ ಅಥವಾ ಎಲ್ಲ ಸಿಟಿ ಆಚೆ ಹಾಕೋದ್ರೆ ಜನಗಳು ಬರ್ತಾರ ಸರ್ ಅಲ್ಲಿಗೆ? ಅಲ್ಲಿ ಬಂದು ಜನ ವ್ಯಾಪಾರ ಯಾರು ಮಾಡ್ತಾರೆ ಸರ್ ಅಲ್ಲಿ? ನಮ್ಗೆ ಎಲ್ಲರೂ ಕೊಡ್ಲಿ ಸರ್, ಅವ್ರೆಲ್ಲರೂ ಜಾಗ ಕೊಡ್ಲಿ ಸರ್. ನಮ್ಗೆ ಜನಸಂದಣಿ ಓಡಾಡೋ ಜಾಗದಲ್ಲಿ ನಮ್ಗೆ ಜಾಗ ಬೇಕು ಸರ್. ಸರ್ ರಾಘವೇಂದ್ರ ಅಂತ ಸರ್.